ನೋಡಿ, ಬದುಕಿರೋ ಪ್ರತಿಯೊಂದು ಜೀವಿಗೂ ತನ್ನ ಸಂತತಿಯನ್ನ ಮುಂದುವರಿಸಬೇಕು ಅನ್ನೋದು ಒಂದು ಸಹಜ ಗುಣ. ಇದು ಪ್ರಕೃತಿಯ ಒಂದು ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ನಿಯಮ. ಪ್ರಾಣಿಗಳಿರ್ಲಿ, ಪಕ್ಷಿಗಳಿರ್ಲಿ, ಎಲ್ಲದರಂತೆ ಸಸ್ಯಗಳು ಕೂಡ ಹೊಸ ಜೀವಕ್ಕೆ ಜನ್ಮ ಕೊಡ್ತವೆ. ಆದರೆ ಅವುಗಳು ಈ ಕೆಲಸವನ್ನ ಹೇಗೆ ಮಾಡ್ತವೆ? ಬನ್ನಿ, ಇವತ್ತು ಸಸ್ಯಗಳ ಸಂತಾನೋತ್ಪತ್ತಿಯ ಈ ಸೀಕ್ರೆಟ್ ವರ್ಲ್ಡ್ ಒಳಗೆ ಒಂದು ರೌಂಡ್ ಹೋಗ್ಬರೋಣ. ಸರಿ, ಹಾಗಾದ್ರೆ ನೇರವಾಗಿ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆಗೆ ಬಂದ್ಬಿಡೋಣ. ಈಗ ನೋಡಿ, ಗಿಡ ಮರ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇ ಬೀಜ ಅಲ್ವಾ? ಬೀಜ ನೆಟ್ರೆ ಗಿಡ ಹುಟ್ಟುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಒಂದು ನಿಮಿಷ ಯೋಚನೆ ಮಾಡಿ, ಬೀಜಗಳೇ ಇಲ್ಲದೆ ಒಂದು ಗಿಡ ಹುಟ್ಟೋಕೆ ಸಾಧ್ಯನಾ? ಒಂದು ವೇಳೆ ಸಾಧ್ಯ ಅಂದ್ರೆ ಅದು ಹೇಗೆ? ಇದೇ ನೋಡಿ ಇವತ್ತು ನಮ್ಮನ್ನ ಕಾಡ್ಬೇಕಾದ ಪ್ರಶ್ನೆ. ನಮ್ಗೆ ಬಂದ ಇದೇ ಡೌಟ್ ಪಹೇಲಿ ಅನ್ನೋ ಹುಡುಗಿಗೂ ಬಂದಿತ್ತು. ಆಕೆ ಆಲೂಗಡ್ಡೆ, ಗುಲಾಬಿ, ಕಬ್ಬು ಈ ತರಹದ ಗಿಡಗಳೆಲ್ಲ ಬೆಳೆಯೋದನ್ನ ನೋಡಿದ್ಲು. ಆದ್ರೆ ಅವುಗಳ ಬೀಜಗಳನ್ನ ಮಾತ್ರ ಎಲ್ಲೂ ನೋಡಿಯೇ ಇರ್ಲಿಲ್ಲ. ಹಾಗಾದ್ರೆ ಈ ಗಿಡಗಳು ತಮ್ಮ ಸಂತಾನವನ್ನ ಹೇಗೆ ಮುಂದುವರೆಸ್ಕೊಂಡು ಹೋಗ್ತವೆ? ಇದ್ರ ಹಿಂದಿರೋ ಸೈನ್ಸ್ ಏನು? ಬನ್ನಿ, ಸರಳವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸಸ್ಯಗಳು ತಮ್ಮ ಮುಂದಿನ ಪೀಳಿಗೆಯನ್ನ ಸೃಷ್ಟಿ ಮಾಡೋಕ್ಕೆ ಒಂದೇ ದಾರಿಯನ್ನ ನಂಬ್ಕೊಂಡಿಲ್ಲ. ಅವುಗಳು ಮುಖ್ಯವಾಗಿ 2 ಅದ್ಭುತವಾದ ವಿಧಾನಗಳನ್ನ ಬಳಸ್ತವೆ. ಬಹುಶಃ ಈ ವಿಧಾನಗಳೇ ಇವತ್ತು ಭೂಮಿ ಮೇಲೆ ಇಷ್ಟೊಂದು ತರಹದ ಸಸ್ಯಗಳು ಇರೋದಕ್ಕೆ ಕಾರಣ. ಆ 2 ದಾರಿಗಳು ಯಾವು ಅಂದ್ರೆ, ಒಂದು ಅಲೈಂಗಿಕ, ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಅಂದ್ರೆ ಬೀಜಗಳ ಸಹಾಯ ಇಲ್ಲದೆಯೇ ಹೊಸ ಗಿಡ ಹುಟ್ಟೋದು. ಲೈಂಗಿಕ ಅಂದ್ರೆ ಬೀಜಗಳಿಂದ ಹೊಸ ಗಿಡ ಹುಟ್ಟೋದು. ಸಿಂಪಲ್. ಈ 2ರ ನಡುವಿನ ವ್ಯತ್ಯಾಸದಲ್ಲೇ ಇಡೀ ಸಸ್ಯ ಪ್ರಪಂಚದ ಒಂದು ದೊಡ್ಡ ಸೀಕ್ರೆಟ್ ಅಡಗಿದೆ. ಓಕೆ, ಈಗ ನಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಹುಡುಕೋ ಟೈಮ್ ಬಂದಿದೆ. ಬೀಜ ಇಲ್ದೆ ಗಿಡಗಳು ಹೇಗೆ ಹುಟ್ಟುತ್ತವೆ? ಇದಕ್ಕಾಗಿ ನಾವು ಮೊದಲು ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ನೋಡ್ಬೇಕು. ಅಂದ್ರೆ ಸಸ್ಯಗಳು ತಮ್ಮನ್ನ ತಾವೇ ಹೇಗೆ ಒಂದು ರೀತಿ ಫೋಟೋಕಾಪಿ ಮಾಡ್ಕೊಳ್ತಾವೆ ಅನ್ನೋ ಇಂಟ್ರೆಸ್ಟಿಂಗ್ ವಿಧಾನಗಳನ್ನ ನೋಡೋಣ ಬನ್ನಿ. ಈ ವಿಧಾನಕ್ಕೆ ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತಾರೆ. ಇಲ್ಲೇನಾಗುತ್ತೆ ಅಂದ್ರೆ, ಒಂದು ಹೊಸ ಗಿಡ ತನ್ನ ತಾಯಿ ಗಿಡದ ಬೇರು, ಕಾಂಡ ಅಥವಾ ಎಲೆಯಿಂದಾನೇ ಹುಟ್ಕೊಳ್ಳುತ್ತೆ. ಉದಾಹರಣೆಗೆ, ನಾವು ಗುಲಾಬಿ ಗಿಡದ ಒಂದು ಕಡ್ಡಿ ಕಟ್ ಮಾಡಿ ನೆಡ್ತೀವಲ್ಲ, ಅದರಿಂದಾನೇ ಒಂದು ಪೂರ್ತಿ ಹೊಸ ಗಿಡ ಬೆಳೆಯುತ್ತಲ್ವಾ? ಅದೇ ಇದು. ಸಿಂಪಲ್. ಅರೆ, ಇದಕ್ಕೆ ನಮ್ಮ ಅಡ್ಗೆ ಮನೇಲೇ ಬೆಸ್ಟ್ ಎಕ್ಸಾಂಪಲ್ ಇದೆ ಗೊತ್ತಾ? ಆಲೂಗಡ್ಡೆ ಮೇಲೆ ಕಣ್ಣುಗಳು ಅಂತ ಬಂದಿರುತ್ತಲ್ಲ, ಅಥವಾ ಶುಂಠಿ ಮೇಲೆ ಚಿಕ್ಕದಾಗಿ ಮೊಳಕೆ ಬಂದಿರುತ್ತಲ್ಲ, ಅದನ್ನ ನೋಡಿ. ಅವೇ ಕಾಯಿಕ ಮೊಗ್ಗುಗಳು. ಆ ಭಾಗವನ್ನ ಕತ್ತರಿಸಿ ಮಣ್ಣಲ್ಲಿ ನೆಟ್ರೆ ಸಾಕು, ಅದ್ರಿಂದಾನೇ ಒಂದು ಹೊಸ ಗಿಡ ಹುಟ್ಕೊಳ್ಳುತ್ತೆ. ಪ್ರಕೃತಿಯ ಕ್ರಿಯೇಟಿವಿಟಿಗೆ ನಿಜವೂ ಒಂದು ಲಿಮಿಟೇ ಇಲ್ಲ. ಬ್ರಯೋಫಿಲಮ್ ಅಥವಾ ಪತ್ರಜೀವಿ ಅನ್ನೋ ಈ ಗಿಡವನ್ನೇ ನೋಡಿ, ಇದರ ಎಲೆಗಳ ಅಂಚಿನಲ್ಲೇ ಪುಟಾಣಿ ಸಸಿಗಳು ಹುಟ್ಕೊಳ್ತವೆ. ವಾವ್! ಆ ಎಲೆ ನೆಲಕ್ಕೆ ಬಿದ್ದಾಗ ಅದರಲ್ಲಿರೋ ಪ್ರತಿಯೊಂದು ಸಣ್ಣ ಗಿಡವೂ ಒಂದು ಸಪ್ರೇಟ್ ಗಿಡವಾಗಿ ಬೆಳೆದುಬಿಡುತ್ತೆ. ಪ್ರಕೃತಿಯ ಬುದ್ಧಿವಂತಿಕೆ ಎಷ್ಟು ಅದ್ಭುತ ಅಲ್ವಾ? ಈ ರೀತಿ ಕಾಪಿ ಮಾಡೋ ಟೆಕ್ನಿಕ್ ಏನಿದೆ, ಇದು ಬರೀ ದೊಡ್ಡ ಗಿಡಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಈಸ್ಟ್ ತರಹ ಒಂದೇ ಒಂದು ಜೀವಕೋಶ ಇರೋ ಜೀವಿಗಳ ಜಗತ್ತಲ್ಲೂ ಇದೇ ತಂತ್ರ ಬಳಕೆಯಾಗುತ್ತೆ. ಇದಕ್ಕೆ ಮೊಗ್ಗುವಿಕೆ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಜೀವಕೋಶದಿಂದ ಹೊಸ ಜೀವಕೋಶಗಳು ಮೊಗ್ಗುಗಳ ತರಹ ಅರಳ್ಕೊಳ್ಳೋದು. ಈ ಪ್ರಾಸೆಸ್ ಎಷ್ಟು ಸಿಂಪಲ್ ಆಗಿದೆ ನೋಡಿ. ಈಸ್ಟ್ ಸೆಲ್ಲಿಂದ ಒಂದು ಸಣ್ಣ ಬಲ್ಬ್ ತರಹದ ರಚನೆ, ಅಂದ್ರೆ ಮೊಗ್ಗು, ಹೊರಗೆ ಬರುತ್ತೆ. ಅದು ನಿಧಾನವಾಗಿ ಬೆಳೆಯುತ್ತಾ ಹೋಗುತ್ತೆ. ಆಮೇಲೆ ತಾಯಿ ಸೆಲ್ಲಿಂದ ಕಟ್ ಆಗುತ್ತೆ. ಅಷ್ಟೇ, ಒಂದು ಹೊಸ ಈಸ್ಟ್ ಸೆಲ್ ರೆಡಿ. ಕೆಲವೊಂದು ಸಲ ಈ ಮೊಗ್ಗುಗಳು ಒಂದಕ್ಕೊಂದು ಅಂಟ್ಕೊಂಡೇ ಒಂದು ಚೈನ್ ರೀತಿ ಕೂಡ ಆಗ್ಬಿಡ್ತವೆ. ಇನ್ನು ಫಂಗಸ್ ಅಂದ್ರೆ ಶಿಲೀಂಧ್ರಗಳ ತರಹದ ಕೆಲವು ಜೀವಿಗಳು ಬೀಜಕಗಳು ಅಥವಾ ಸ್ಪೋರ್ಸ್ ಮೂಲಕ ಮಲ್ಟಿಪ್ಲೈ ಆಗ್ತವೆ. ಈ ಬೀಜಕಗಳು ಅಂದ್ರೆ ತುಂಬಾನೇ ಸೂಕ್ಷ್ಮವಾದ ರಚನೆಗಳು. ಪ್ರತಿಯೊಂದಕ್ಕೂ ಒಂದು ಗಟ್ಟಿಯಾದ ಪ್ರೊಟೆಕ್ಟಿವ್ ಕವರ್ ಇರುತ್ತೆ. ಇದು ಒಂದು ರೀತಿ ಸೇಫ್ಟಿ ಜಾಕೆಟ್ ಇದ್ದ ಹಾಗೆ. ಇದರಿಂದ ಎಷ್ಟೇ ಕೆಟ್ಟ ವಾತಾವರಣ ಇದ್ರೂ ಅವುಗಳು ಬದುಕಿ ಉಳ್ಕೊಂಡು ಯಾವಾಗ ಒಳ್ಳೆ ಟೈಮ್ ಬರುತ್ತೋ ಆಗ ಹೊಸ ಜೀವಿಯಾಗಿ ಬೆಳೀತವೆ. ಸರಿ, ಇಷ್ಟೊತ್ತು ನಾವು ಬೀಜಗಳಿಲ್ಲದೆ ಹೇಗೆ ಕಾಪಿ ಆಗತ್ತೆ ಅಂತ ನೋಡ್ವಿ. ಈಗ ಸ್ವಲ್ಪ ಕಾಂಪ್ಲೆಕ್ಸ್ ಆದ, ಆದ್ರೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತಿರೋ ಲೈಂಗಿಕ ಸಂತಾನೋತ್ಪತ್ತಿ ಕಡೆಗೆ ಹೋಗೋಣ. ಈ ಇಡೀ ಪ್ರಾಸೆಸ್ನ ಹೀರೋ ಯಾರು ಗೊತ್ತಾ? ಅದು ಸುಂದರವಾದ ಹೂವು. ಬನ್ನಿ, ಒಂದು ಹೂವನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ. ಹೂವಿನ ಗಂಡು ಭಾಗಕ್ಕೆ ಕೇಸರ ಅಂತ ಹೆಸರು. ಇದರಲ್ಲಿ ಪರಾಗಕೋಶ ಮತ್ತೆ ಕೇಸರದಂಡ ಇರುತ್ತೆ. ಈ ಪರಾಗಕೋಶದಲ್ಲೇ ಸಾವಿರಾರು ಪೋಲೆನ್ ಗ್ರೇನ್ಸ್ ಅಂದ್ರೆ ಪರಾಗರೇಣುಗಳು ಉತ್ಪತ್ತಿಯಾಗ್ತವೆ. ಇವುಗಳಲ್ಲೇ ಗಂಡು ಲಿಂಗಾಣುಗಳು ಇರೋದು. ಹಾಗೆಯೇ ಹೂವಿನ ಹೆಂಗು ಭಾಗಕ್ಕೆ ಬರೋಣ. ಇದನ್ನ ಶಲಾಖೆ ಅಂತಾರೆ. ಇದರಲ್ಲಿ ಶಲಾಕಾಗ್ರ,
ಶಲಾಕನಳಿಕೆ ಮತ್ತು ಅಂಡಾಶಯ ಅಂತ 3 ಮುಖ್ಯ ಭಾಗಗಳಿವೆ. ಈ ಅಂಡಾಶಯದ ಒಳಗೆ ಅಂಡಕಗಳಿರ್ತವೆ ಮತ್ತು ಅಲ್ಲೇ ಹೆಣ್ಣು ಲಿಂಗಾಣು ಅಂದ್ರೆ ಅಂಡಾಣು ರೂಪುಗೊಳ್ಳುತ್ತೆ. ಸೊ ಸಂತಾನೋತ್ಪತ್ತಿ ಆಗ್ಬೇಕು ಅಂದ್ರೆ ಈ ಗಂಡು ಮತ್ತು ಹೆಣ್ಣು ಭಾಗಗಳು ಒಂದಾಗ್ಬೇಕು, ಸರಿನಾ? ಈ ಪ್ರಾಸೆಸ್ನ ಮೊದಲ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ಪರಾಗಸ್ಪರ್ಶ ಅಥವಾ ಪಾಲಿನೇಷನ್. ಸಿಂಪಲ್ ಆಗಿ ಹೇಳೋದಾದ್ರೆ ಗಂಡು ಭಾಗದ ಪರಾಗಕೋಶದಿಂದ ಪರಾಗರೇಣುಗಳು ಹೆಣ್ಣು ಭಾಗದ ಶಲಾಕಾಗ್ರಕ್ಕೆ ಟ್ರಾನ್ಸ್ಫರ್ ಆಗೋದು. ಈ ದೊಡ್ಡ ಕೆಲಸವನ್ನ ಗಾಳಿ, ನೀರು ಅಥವಾ ಜೇನುನೊಣದಂತಹ ಕೀಟಗಳು ಮಾಡಿ ಮುಗಿಸ್ತವೆ. ಒಮ್ಮೆ ಪಾಲಿನೇಷನ್ ಸಕ್ಸೆಸ್ ಆದ್ಮೇಲೆ ಮುಂದಿನ ಸ್ಟೆಪ್ ನಿಷೇಚನ ಅಥವಾ ಫರ್ಟಿಲೈಸೇಷನ್. ಇಲ್ಲಿ ಪರಾಗರೇಣುವಿಲಿರೋ ಗಂಡು ಲಿಂಗಾಣು ಅಂಡಕದೊಳಗಿರೋ ಹೆಣ್ಣು ಲಿಂಗಾಣುವಿನೊಂದಿಗೆ ಸೇರಿಕೊಂಡು ಯುಗ್ಮಜ ಅಥವಾ ಝೈಗೋಟ್ ಅನ್ನೋದನ್ನ ರೂಪಿಸುತ್ತೆ. ಇದೇ ನೋಡಿ ಒಂದು ಹೊಸ ವಿಶಿಷ್ಟ ಜೀವಿಯ ಮೊದಲ ಕೋಶ. ಸರಿ, ಫರ್ಟಿಲೈಸೇಷನ್ ಯಶಸ್ವಿಯಾಗಿ ಆಯ್ತು. ಇದರ ಮುಂದಿನ ಕಥೆಯೇನು? ಅದೇ ಹಣ್ಣುಗಳು ಮತ್ತು ಬೀಜಗಳ ಸೃಷ್ಟಿ. ಇದು ಮುಂದಿನ ಪೀಳಿಗೆಯನ್ನ ಜಗತ್ತಿನ ಮೂಲೆ ಮೂಲೆಗೆ ಕಳಿಸೋ ಒಂದು ಗ್ರೇಟ್ ಜರ್ನಿ. ಫರ್ಟಿಲೈಸೇಷನ್ ಆದ್ಮೇಲೆ ಆ ಅಂಡಾಶಯ ಇತ್ತಲ್ಲ, ಅದು ಹಣ್ಣಾಗಿ ಬೆಳೆಯುತ್ತೆ. ಅದರೊಳಗಿನ ಅಂಡಕಗಳು ಬೀಜಗಳಾಗಿ ಬದಲಾಗ್ತವೆ. ಪ್ರತಿಯೊಂದು ಬೀಜದೊಳಗೆ ಒಂದು ಭ್ರೂಣ ಇರುತ್ತೆ, ಅಂದ್ರೆ ಒಂದು ಪುಟಾಣಿ ಪ್ರೊಟೆಕ್ಟೆಡ್ ಫ್ಯೂಚರ್ ಪ್ಲಾಂಟ್. ಇಲ್ಲಿ ಹಣ್ಣಿನ ಮುಖ್ಯ ಕೆಲ್ಸವೇ ಈ ಬೀಜಗಳನ್ನ ರಕ್ಷಣೆ ಮಾಡೋದು ಮತ್ತು ಅವೆಲ್ಲೆಡೆ ಹರಡೋಕೆ ಹೆಲ್ಪ್ ಮಾಡೋದು. ಇಲ್ಲಿ ಬೀಜ ಪ್ರಸರಣ ಅನ್ನೋದು ತುಂಬಾನೇ ಮುಖ್ಯ. ಯಾಕೊತ್ತಾ? ಯೋಚನೆ ಮಾಡಿ, ಎಲ್ಲಾ ಬೀಜಗಳು ತಾಯಿ ಗಿಡದ ಕೆಳಗೆ ಬಿದ್ದುಬಿಟ್ರೆ ಏನಾಗುತ್ತೆ? ಸೂರ್ಯನ ಬೆಳಕು, ನೀರು, ಪೋಷಕಾಂಶ ಎಲ್ಲದಕ್ಕೂ ಫೈಟಿಂಗ್ ಶುರುವಾಗುತ್ತೆ. ಅದಕ್ಕೆ ಬೀಜಗಳು ಎಷ್ಟು ದೂರ ಹೋಗ್ತವೋ ಅಷ್ಟೂ ಒಳ್ಳೇದು. ಇದು ಆ ಗಿಡದ ಸಂತತಿ ಉಳಿಯೋಕೆ ಮತ್ತು ಹೊಸ ಜಾಗಗಳನ್ನು ತಲುಪೋಕೆ ಹೆಲ್ಪ್ ಮಾಡುತ್ತೆ. ಪ್ರಕೃತಿ ಇದಕ್ಕಾಗಿ ಕೆಲವು ಅಮೇಜಿಂಗ್ ಡಿಸೈನ್ಸ್ ಮಾಡಿದೆ. ಉದಾಹರಣೆಗೆ ಮ್ಯಾಪಲ್ ಮರದ ಬೀಜಗಳನ್ನೇ ನೋಡಿ. ಅವುಗಳಿಗೆ ರೆಕ್ಕೆಗಳಿವೆ. ಗಾಳಿ ಜೋರಾಗಿ ಬೀಸಿದಾಗ ಇವು ಹೆಲಿಕಾಪ್ಟರ್ ಬ್ಲೇಡ್ ತರಹ ಗಿರ್ರನೆ ತಿರುಗುತ್ತಾ ತಾಯಿ ಮರದಿಂದ ಎಷ್ಟು ದೂರ ಬೇಕೋ ಅಷ್ಟು ದೂರ ಹೋಗಿ ಬೀಳ್ತವೆ. ಇನ್ನು ಕೆಲವು ಬೀಜಗಳಿದಾವೆ, ಅವು ಹುಟ್ಟಿರೋದೇ ಹಾರಾಡೋಕೆ ಅಂತ ಅನ್ಸುತ್ತೆ. ಎಕ್ಕದ ಗಿಡಲ ಬೀಜಗಳನ್ನ ನೋಡಿ, ಅವುಗಳಿಗೆ ರೇಷ್ಮೆ ತರ ನಯವಾದ ಕೂದ್ಲಿರುತ್ತೆ. ಇವು ಚಿಕ್ಕ ಪ್ಯಾರಾಶೂಟ್ ತರ ಗಾಳಿಯಲ್ಲಿ ಹಗುರವಾಗಿ ತೇಲ್ತಾ ಕಿಲೋಮೀಟರ್ ಗಟ್ಲೆ ದೂರ ಹೋಗಿ ತಮಗಾಗಿ ಒಂದು ಹೊಸ ಜಾಗ ಹುಡುಕೊಳ್ತವೆ. ಸೊ ನಾವೀಗ 2 ಬೇರೆ ಬೇರೆ ರಿಪ್ರೊಡಕ್ಷನ್ ಟೆಕ್ನಿಕ್ಗಳನ್ನ ನೋಡಿದ್ವಿ. ಒಂದು ಬೀಜ ಇಲ್ಲದೆ ಕಾಪಿ ಮಾಡೋದು, ಇನ್ನೊಂದು ಬೀಜಗಳ ಮೂಲಕ ಹೊಸದನ್ನೇ ಸೃಷ್ಟಿ ಮಾಡೋದು. ಎರಡರ ಗುರಿ ಒಂದೇ, ಸಂತತಿಯನ್ನ ಮುಂದುವರೆಸೋದು. ಆದ್ರೆ ಇವುಗಳಲ್ಲಿ ಯಾವ್ದ್ರಲ್ಲಿ ಹೆಚ್ಚು ಅಡ್ವಾಂಟೇಜ್ ಇದೆ? ಈ ಕಂಪ್ಯಾರಿಸನ್ ಅನ್ನ ಒಮ್ಮೆ ನೋಡಿ. ಅಲೈಂಗಿಕ ವಿಧಾನದಲ್ಲಿ ಒಂದೇ ಪ್ಯಾರೆಂಟ್ ಇರೋದ್ರಿಂದ ಹುಟ್ಟೋ ಹೊಸ ಗಿಡ ಅದರ ಜೆರಾಕ್ಸ್ ಕಾಪಿ ತರ ಇರುತ್ತೆ, ಮತ್ತೆ ಇದು ತುಂಬಾನೇ ಫಾಸ್ಟ್ ಪ್ರಾಸೆಸ್. ಆದ್ರೆ ಲೈಂಗಿಕ ವಿಧಾನದಲ್ಲಿ ಇಬ್ರು ಪೇರೆಂಟ್ಸ್ ಇರೋದ್ರಿಂದ ಹುಟ್ಟೋ ಗಿಡ ಒಂದು ಹೊಸ ಕಾಂಬಿನೇಷನ್ ಆಗಿರುತ್ತೆ, ಆದ್ರೆ ಇದು ಸ್ವಲ್ಪ ಸ್ಲೋ ಪ್ರಾಸೆಸ್. ಹಾಗಾದ್ರೆ ಒಂದು ಗಿಡದ ದೃಷ್ಟಿಯಿಂದ ನೋಡಿದ್ರೆ ಯಾವುದು ವಿನ್ನಿಂಗ್ ಸ್ಟ್ರಾಟಜಿ? ತನ್ನದೇ ಒಂದು ಪರ್ಫೆಕ್ಟ್ ಕಾಪಿಯನ್ನ ಫಾಸ್ಟ್ ಆಗಿ ಕ್ರಿಯೇಟ್ ಮಾಡೋದಾ, ಅಥವಾ ಬದಲಾಗ್ತಿರೋ ಈ ಜಗತ್ತಿಗೆ ಅಡ್ಜಸ್ಟ್ ಆಗಬಲ್ಲ ಒಂದು ಹೊಸ ಜೀವಿಗೆ ಜನ್ಮ ಕೊಡೋದಾ? ಪ್ರಕೃತಿಯಲ್ಲಿ ಎರಡೂ ವಿಧಾನಗಳು ಸಕ್ಸಸ್ ಆಗಿವೆ. ಬಹುಶಃ ನಿಜವಾದ ಗೆಲುವು ಅನ್ನೋದು ಒಂದನ್ನ ಆಯ್ಕೆ ಮಾಡೋದ್ರಲ್ಲಿಲ್ಲ, ಬದಲಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಇದೆ ಅನ್ಸುತ್ತೆ.